ನೋಡಿ, ನಾನು ಹೇಳ್ತಕ್ಕಂಥದ್ದು ಯತ್ನಾಳ್ ಅವರು ನನಗೆ ಭಾಳ ಬೇಕಾದವರು, ಭಾಳ ಆತ್ಮೀಯರು ನನಗೆ ಅವರು. ನಾನು ಅನೇಕ ಬಾರಿ ಹೇಳಿದ್ದೀನಿ ನೋಡಿ, ಅಂತರಂಗದ ಮಾತು ಬಹಿರಂಗವಾಗಿ, ಬಹಿರಂಗದ ಮಾತು ಅಂತರಂಗವಾಗಿ, ಅದು ವ್ಯರ್ಥ, ಮಾತಾಡಬಾರ್ದು. ಇದನ್ನು ಸ್ವಲ್ಪ ನೀವು ತಿದ್ದುಕೊಂಡ್ರೆ ನೀವು ಬಹಳ ದೊಡ್ಡ ಲೀಡ್ರು, ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಅಂತ. ಅದೇನೋ ಗೊತ್ತಿಲ್ಲ, ಮುಂದೆ ಹಾಗೆ ಇರ್ತಾರೆ ಭಾಳ ಒಳ್ಳೆತನದಿಂದಾನೆ. ಎಲ್ಲ ಮೈಕ್ ಸಿಕ್ತೋ ಮೈಕ್ ಮುಂದೆ ನಿಂತ್ಕೊಂಡ್ರು ಅಂತಂದರೆ ಅದು ಏನಾಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಪಾಪ. ಅವ್ರಿಗೆ ಗೊತ್ತಿಲ್ಲದೆ ಕೆಲವು ಮಾತಾಡ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಚಪ್ಪಾಳೆ ಹೊಡೆದಾಗ ನಾವು ಮೊದಲಿಂದ ನಾನು ಕೂಡ ಹೇಳ್ತಿದ್ದೆ, ಹೈಕಮಾಂಡ್ನವರು 4-5 ಬಾರಿ ಕರೆದು ನೋಡಿ ಇಂಥವೆಲ್ಲ ಬೇಡ, ಪಕ್ಷದ ವಿಚಾರ ಬಿಡಿ. ಅವರು ಬೇರೆ ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು. ಇದು ಅವರಿಗೆ ಇದು ಮುಳುವಾಯಿತು, ಅದು ಆಗಬಾರ್ದಾಗಿತ್ತು. ನನಗನ್ನಿಸ್ತದೆ ಇದು ಬೇರೆಯವ್ರಿಗೂ ಎಚ್ಚರಿಕೆ ಗಂಟೆ, ಬೇರೆಯವ್ರಿಗೆ ಎಚ್ಚರಿಕೆ ಗಂಟೆ. ನಮ್ಮಲ್ಲಿ ನಾಯಕರಿಂದ ಈ ಪಕ್ಷ ಉಳಿದಿಲ್ಲ, ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಕಾರ್ಯಕರ್ತರಿಂದ. ನಾನು ವಿರೋಧ ಪಕ್ಷದ ನಾಯಕ, ನಾನೇ ಮುಖ್ಯ ಅಲ್ಲ ಪಕ್ಷಕ್ಕೆ. ಅಶೋಕ್ ಅವರು ತಳಮನೆ ವಿರೋಧ ಪಕ್ಷದ ನಾಯಕರು. ಅಶೋಕ್ ಅವರು ನಾರಾಯಣ ಸ್ವಾಮಿ ಇದ್ರೆ ಮಾತ್ರ ಈ ಪಾರ್ಟಿ ನಡೀತದೆ ಅಂತ ಯಾರು ತಿಳ್ಕೊಳ್ಬಾರ್ದು. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರ ಮೇಲೆ ನಿಂತಿರ್ತಕ್ಕಂಥದ್ದು. ಕಾರ್ಯಕರ್ತರೇ ನಮಗೆ ಸರ್ವಸ್ವ. ನಾವು ಆಗಾಗ ಹೇಳ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳೋರು, ಅಭಿಮಾನಿ ದೇವರುಗಳು ಅಂತ. ಹಂಗೆ ನಮಗೆ ಕಾರ್ಯಕರ್ತ ಅಭಿಮಾನಿ ದೇವರುಗಳು. ನಮಗೆ ಅವರಿಂದಲೇ ಈ ಪಕ್ಷ ಉಳಿದಿರ್ತಕ್ಕಂಥದ್ದು. ಇವತ್ತು ಹಿಂದುತ್ವ ಉಳಿದಿದ್ರೆ ಅವರಿಂದಲೇ. ಈ ಪಕ್ಷದಲ್ಲಿ ನಾವು 100ಕ್ಕೆ 100 ಹಿಂದುತ್ವವನ್ನು ಪರಿಪಾಲಿಸ್ತಕ್ಕಂಥವರೇ ಇರೋದು. ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ಬರು ಅಂದ್ಕೊಳ್ಬಾರ್ದು. ಎಲ್ಲರೂ ಹುಲಿಗಳು ಯಾರಿಲ್ಲ. ನಾವೆಲ್ಲ ಹುಲಿ ಅಂದರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ. ಈಗ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಾವೆಲ್ಲರೂ ಸಹೋದರರು. ಈ ಪಕ್ಷ ಒಂದು ಸದುದ್ದೇಶಕ್ಕೆ ಕಟ್ಟಿರ್ತಕ್ಕಂಥದ್ದು. 1%, 2%, 3% ಹೀಗೆ ಬೆಳೆದು ಬರ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ನೋಡಿ 90%, 80%, ಈಗ ಅದೇ 5%ಗೆ ಬಂದಿದೆ. ಅದು ಇದು 1%ಇಂದ ಈಗ 80% ಹೋಗಿದೆ. ಪ್ರಶ್ನೆ ಅದಲ್ಲ ಸರ್. ಈಗ ಬಣಗಳಲ್ಲಿ ಗುರುತಿಸ್ಕೊಂಡಂತವ್ರು ಇವತ್ತು ಸಹ ಸಭೆ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಸೇರಿದ್ರೆ ಕೆಲವರು ನಾವು ಯತ್ನಾಳ್ ಜೊತೆಗೆ ಇದ್ದೇವೆ, ನೀವು ಒಂಟಿ ಅಲ್ಲ ಅನ್ನೋದು ಮಾತು ಹೇಳ್ತಿದ್ದಾರೆ. ಇನ್ನೂ ಮುಂದುವರೆದಿದೆಯಾ ಅಂತ? ಇಲ್ಲ, ಮುಂದುವರಿಬಾರ್ದು. ಯಾಕೆ ನಾನು ಹೇಳ್ತೀನಿ ಅಂದರೆ, ಒಂದು ಹೈಕಮಾಂಡ್ನ ಡಿಸಿಷನ್ನನ್ನು ನಾವು ವಿರೋಧ ಮಾಡೋದಿದೆಯಲ್ಲ, ಅದು ಪಕ್ಷವನ್ನು ವಿರೋಧ ಮಾಡ್ದಂಗೆನೆ. ಅದು ಈಗ ಪಕ್ಷ ಒಂದು ತೀರ್ಮಾನ ಕೊಟ್ಟಿದೆ, ಹೈಕಮಾಂಡ್, ನಾವು ಒಪ್ಪಬೇಕು. ಈಗ ಯತ್ನಾಳ್ ಅವರ ಪರ ನಾವು ಇರ್ತೀವಿ ನೋಡಿ, ಎಷ್ಟು ದಿನ ಇರೋಕ್ಕಾಗತ್ತೆ? ಅವರು ಹೊರಗಡೆ ಹೋದ್ಮೇಲೆ ನೀವು ಎಷ್ಟು ದಿನ ಅವ್ರ ಜೊತೆಗೆ ಇರೋಕ್ಕಾಗತ್ತೆ? ಅದರಿಂದಾಗಿ ತಿಳ್ಕೊಳ್ಬೇಕು. ಒಂದು ಸಮಯ ಯತ್ನಾಳ್ ಅವರಿಗೆ ಬಹಳ ಅವಕಾಶಗಳು ಕೊಟ್ಟರು, ಅದನ್ನು ತಿದ್ಕೊಳ್ಬೇಕಾಗಿತ್ತು ಅವರು. ನಾನು ಹೇಳೋದು, ಅವರು ಹೈಕಮಾಂಡು 2 ಸಾರಿ 3 ಸಾರಿ ನೋಟಿಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟು ಆಯಿತು, ಇನ್ಮೇಲೆ ನಾನು ಮಾತಾಡೋಕೆ ಹೋಗೋದಿಲ್ಲ, ಪಕ್ಷದ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಮುಗ್ದೇ ಹೋಗಿತ್ತಲ್ಲ. ಅಷ್ಟವ್ರು ಹೇಳಿದ್ದಿದ್ರೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಇದ್ವಿ. ಬಟ್ ಒಂದು ಸಾರಿ ಪಕ್ಷದ ತೀರ್ಮಾನ ಆದಮೇಲೆ ನಾವು ಪಕ್ಷದ ತೀರ್ಮಾನವನ್ನು ಒಪ್ಪಬೇಕು. ಇಬ್ಬರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟು ತಲೆ ಕೆಡಿಸ್ಬೇಕಾಗ್ತಾ ಇದೆ. ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೂ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ನೆಕ್ಸ್ಟ್ ವೀಕೆಟ್ ಅವ್ರವೇ. ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್ ಆಡ್ತಾ ಇದೆ ಅಂತ 2020 ಎಲ್ಲರೂ ನೀವು ಟೆಸ್ಟ್ ಅಲ್ಲಿ ಇದೀರಿ ಈಗ ಟೆಸ್ಟ್ ಬಿಟ್ಟು ಈಗ 1 ಡೇ ಮ್ಯಾಚಿಗೆ ಬಂದವ್ರೆ. ನೆಕ್ಸ್ಟ್ 2020ಗೆ ಬರ್ತಾರೆ. ಕಾಂಗ್ರೆಸ್ ಬೀಟ್ ಮಾಡಿದೆ. ಆಜಿ ಈಜಿ ಮಾತುಗಳನ್ನ ಕೇಳಿ ಯತ್ನಾಳ್ ಅವರು ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಂಡ್ರು. ಹಿಂದೆಲ್ಲೂ ಕೂಡ ಎಷ್ಟೋ ಜನ ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡಿ ಅದೇ ರೀತಿ ಆಜಿ ಮಾತು ಕೇಳಿ ಅವ್ರ ಭವಿಷ್ಯ ಹಾಳು ಮಾಡ್ಕೊಂಡ್ರು. ಯತ್ನಾಳ್ ಕೂಡ ಅದೇ ತರ ಭವಿಷ್ಯ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ಸನ್ನು ತೂತುಗಳು ಮುಚ್ಕೊಳ್ಳೋಕೆ ಟೈಮ್ ಇಲ್ಲ ಪಾಪ ಅವ್ರಿಗೆ. ಅವ್ರು ಇನ್ನೊಬ್ಬರನ್ನ ವ್ಯಂಗ್ಯ ಮಾಡಿ ಏನು ಮಾಡ್ತಾರೆ? ಅವ್ರು ಯಾರೂ ಇವ್ರನ್ನ ವ್ಯಂಗ್ಯ ಮಾಡಬೇಕಾಗಿಲ್ಲ. ಒಂದು ಪಕ್ಷದ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ಒಂದು ಪರಂಪರೆ ಇತ್ತು. ಏನೋ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದು ಕೇಳಿ ನಮಗೂ ಸಾಕಾಗಿತ್ತು. ಕೇಂದ್ರ ಈಗ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಕತ್ರಿ ಆಗ್ತಾ ಇದೆ ಅಷ್ಟೇ.
ನೆಕ್ಸ್ಟ್ ವಿಕೆಟ್ ಅವ್ರು ಇಬ್ರು ಆಗ್ತಾರ ಸರ್ ಹಾಗಾದ್ರೆ ಆ? ನೆಕ್ಸ್ಟ್ ವಿಕೆಟ್ ಆಗತ್ತೆ, ಆಗ್ತಾರೆ. ಸರ್ ಯತ್ನಾಳ್ ಅವರು ಮತ್ತೆ ಅದೇ ಹೇಳಿರುವಂತದ್ದು, ವಿಜೇಂದ್ರ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸುವವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ, ನಾನು ಉಚ್ಚಾಟನೆ ಮಾಡಿದ್ರೆ ಹೋರಾಟ ಮುಂದುವರಿಸ್ತೇನೆ ಅಂತ. ನೋಡಿ, ಈ ನೀರಿಂದ ಎತ್ತಿ ಆಚೆಗೆ ಬಿಟ್ಟ ಮೇಲೆ ಈಜಕ್ಕಾಗಲ್ಲ. ನೀರಲ್ಲೇ ಇದ್ದಾಗ ಈಜ್ಬೋದಾಗಿತ್ತು. ಈಗ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡೋಕೆ ಏನಿದೆ ಇರುತ್ತೆ ಅವ್ರಿಗೆ? ವೆರಿ ಸಿಂಪಲ್ ಇದು. ನಮ್ಮ ಪಕ್ಷದಲ್ಲಿ ಅವ್ರು ಇದ್ದಿದ್ರೆ ಇವ್ರ ವಿರುದ್ಧ ಹೋರಾಟ ಮಾಡ್ಬೋದಾಗಿತ್ತು. ನೀವು ನಮ್ಮ ಪಕ್ಷದಲ್ಲಿ ಇದ್ದಲ್ಲಿ ಯಾರ ವಿರುದ್ಧ ಬರ್ತೀರಿ? ಈಗೇನಿದ್ರು ನೀವು ಸಿದ್ದರಾಮಯ್ಯನ ವಿರುದ್ಧ ಮಾಡಬೇಕಾಗಿತ್ತು. ಇಷ್ಟುವರೆಗೂ ಸಿದ್ದರಾಮಯ್ಯನವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.